ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ತಂಡದ ನಿರ್ದೇಶನ ಮೂಲಕ ಬಲಿ ಅಂಕ. ಗಂಭೀರ ಆಕ್ರಮಣ ಪ್ರತಿದಾಳಿಯಲ್ಲಿ ಎರಡು ತಂಡಗಳಲ್ಲಿ ಕೂಡ ಪುನೀತ್ ರೋಷನ್ ಕಾರ್ನರ್ ವಿಭಾಗದಲ್ಲಿ ಪುನೀತ್ ಮೇಲೆ ಆಕ್ರಮಣಕ್ಕೆ ಪ್ರಯತ್ನ ಆಗಿತ್ತು. ಯಾಕೆ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಆಧಾರದಲ್ಲಿ ಮೊದಲ ಅವಧಿಯಲ್ಲಿ ವಿಕಾಸನ ಆಕ್ರಮಣ. ನಿಖಿಲ ಸಮರ್ಪಕ ಹೆಜ್ಜೆಯಲ್ಲಿ ಪ್ರತಿದಾಳಿಯನ್ನು ಮುಂದುವರಿಸಿಕೊಳ್ಳುವ ಮೂಲಕ ಎರಡೂ ತಂಡಗಳು ಕೂಡ ಅದ್ಭುತವಾದ ಪಂದ್ಯವನ್ನ ಕಣದಲ್ಲಿ ಉಳಿಸಿಕೊಳ್ಳುತ್ತಾರೆ. ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ವಿರುದ್ಧವಾಗಿ ಬದ್ಧತೆಯ ಆಟದ ಮೂಲಕ ಪಂದ್ಯದ ತೀವ್ರತೆಯನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳಬಹುದಾಗಿದೆ. ಬೆಂಗಳೂರು ಮತ್ತು ಕೊಪ್ಪಳ ತಂಡಗಳ ಮಧ್ಯೆ ತೀವ್ರ ಹೋರಾಟ ಬೋನಸ್ನೊಂದಿಗೆ ಮುಂದೀಶನ ನಿರ್ಗಮನಾಗಿದೆ. ಪ್ರತಿ ಪಂದ್ಯಗಳಲ್ಲಿ ಶ್ರೇಷ್ಠವಾದ ಪ್ರದರ್ಶನವನ್ನ ಉಳಿಸಿಕೊಳ್ಳಬಲ್ಲ ಜಾನುವೆ ಮೂಲಕ ಕದನ. ದುರ್ಬಲತೆ ಪಂದ್ಯದಲ್ಲಿ ನಂದೀಶ ಸೆಂಟರ್ ಲೈನ್ ಸಮೀಪದಲ್ಲಿ ಎಂತ ತಡೆಗೋಡೆ ಯಶಸ್ವಿ ದಾಖಲಲ್ಲಿ. ಮೂರು ಹೋರಾಟದ ತೀವ್ರತೆಯನ್ನ ಈ ಪಂದ್ಯದಲ್ಲಿ ಕಾಣಬಹುದು. ಹಂತಕ್ಕೆ ಮರಣದ ಪಂದ್ಯದ ರೋಚಕತೆಗಳು. ಸಮರ್ಪಕ ಹೆಜ್ಜೆಯ ಅನುಭವದ ಆಟದ ಮೂಲಕ ಪರಿಣಾಮಕಾರಿ ಹೋರಾಟಗಳು ಪಂದ್ಯದಲ್ಲಿ ಸಾಲಾಗಿದೆ. ಕಣದಲ್ಲಿ ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಪಂದ್ಯ ಪರಿಣಾಮಕಾರಿ ಹೆಜ್ಜೆ ಆಟದಲ್ಲಿ ಮುಂದುವರಿಯುತ್ತಾರೆ. ಸಮಯೋಚಿತ ಆಟದಲ್ಲಿ
ಒಳಭಾಗದ ಆಕ್ರಮಣವನ್ನ ಮುಂದುವರಿಸಿಕೊಳ್ಳಬಹುದಾಗಿದೆ. ಎರಡು ತಂಡಗಳಲ್ಲಿಯೂ ಕೂಡ ಸಮರ್ಪಕ ಹೆಜ್ಜೆಯನ್ನು ಮಾಡಬಲ್ಲ ದಿಟ್ಟ ಆಟಗಾರರು. ಗಳಲ್ಲಿ ಅವಳಿ ಡಿಫೆಂಡರ್ಗಳ ಮಧ್ಯೆ ಪ್ರತಿದಾಳಿಯನ್ನು ಮಾಡಬಲ್ಲ ಆಟಗಾರ. ಕೊಪ್ಪಳದ ಬಲಭಾಗಿ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಅಂಕಣದಲ್ಲಿ ಮುನ್ನಡೆ ಅಂತರದ ಹೋರಾಟಗಳಲ್ಲಿ ಪ್ರತಿದಾಳಿಯನ್ನ ಕಾಣಬಹುದಾಗಿದೆ. ವಿಶ್ರಾಂತಿಯ ಕೋರಿಕೆ. ಐದು ಮೂರು ಕೊಪ್ಪಳ ಮುನ್ನಡೆಯಲ್ಲಿ. And his new order, third right. Madhu Madi ಡಿಫೆನ್ಸ್ ಬಲವನ್ನು ತೋರ್ಪಡಿಸಿಕೊಳ್ಳಬಲ್ಲ ನಿರೀಕ್ಷೆಗಳ ಮೂಲಕ ಕದನ ಮುಂದುವರಿತಾರೆ. ಆಚಾರ್ಯ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ತಂಡದ ಡಿಫೆಂಡರ್ ಕಾಯಿಸಲಕ ಬಂಧಿಯಾದ ಆಟಗಾರ. ಕುದಿಗೆಲ್ಲ ಚೈನ್ ತೆಗೆಯನ. ಐದು ಐದು ಕುದಿಗೆ ಚೈನ್ ತೆಗಿನ ರೈಟ್ ಕೊಪ್ಪಳ. ಸ್ಪರ್ಧೆಯಲ್ಲಿ ಮೂರು ಸುಂದಿಗೆ ಮಧ್ಯಂತರ ವಿರಾಮದ ಅವಧಿಯ ಘೋಷಣೆಯನ್ನು ಮಾಡಲಾಗ್ತದೆ. 6-5 ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಮುನ್ನಡೆ. ಆರು 5 ಒಂದು ಅಂಕದ ಅಂತರ. ಅವಕಾಶವನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಪ್ರಯತ್ನ ರೈಟ್ ಕಾರ್ನರ್ನಿಂದ ಪ್ರಮುಖ ತಂಡಗಳ ಸಮಾನ ಹೋರಾಟದನ್ನ ಈ ಪಂದ್ಯದಲ್ಲಿ ಕಾಣಬಹುದಾಗಿದೆ. ದಿಟ್ಟತೆಯ ಪ್ರಯತ್ನದ ಮೂಲಕ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹೆಜ್ಜೆ ಪಂದ್ಯವನ್ನ ಕಾಣಬಹುದಾಗಿದೆ. ಸ್ವಸ್ಥತೆಯ ಪಾಲುಷದಲ್ಲಿ ಮುಂದುವರಿತಾರೆ. ವಿವೇಕಾನಂದ
ಮುಂದಿನ ಪಂದ್ಯದಲ್ಲಿ ತಂಡಗಳು ಬನ್ನಿ. ಕೌಟಿಲ್ಯ, ಬಿಸಿವಯ್ಯ, ಎರಡು ತಂಡಗಳು ಮುಂದಿನ ಹರಾಹರಿಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. Live permits to go. ಎಂಟು 7 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಸ್ಪರ್ಧೆಯ ಅವಧಿ ಮುಂದುವರಿಯುತ್ತಾ ಇದೆ. ಪ್ರತಿ ದಾಳಿಗಳ ಮೂಲಕ ಕೌಶಲ್ಯ, ದೇಸಿವಯ್ಯ ಮುಂದಿನ ಪಂದ್ಯಕ್ಕಾಗಿ ತಲೆಮಾಡದ ಒಳಭಾಗಕ್ಕೆ ಬನ್ನಿ. ರೋಷನ್ ಪೌರ್ಣಾಶ್ ಮಾಡೋ ಪ್ರಯತ್ನ ಆಗಿತ್ತು. ಬಂಧಿಯಾದ ಆಟಗಾರ. ಲಾಸ್ಟ್ 3 minutes ಫುಲ್ ಟೈಮ್. ಕೊನೆಯ 4 ನಿಮಿಷಗಳ ಅವಧಿ ಬಾಕಿ ಇದೆ. 10-7 10-7 ಕೊಪ್ಪಳದ ವಿರುದ್ಧ ಸ್ವಾಮಿ ವಿವೇಕಾನಂದ 3 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ. ನಂದೀಶ ದಾಳಿಯ ಚಿತ್ರಣ ಬದಲಿಸಬಲ್ಲ ಆಟಗಾರ. ಪ್ರತಿ ಪಂದ್ಯಗಳಲ್ಲಿಯೂ ಕೂಡ ಶ್ರೇಷ್ಠ ಪ್ರದರ್ಶನ ಜಾರಿಯಲ್ಲಿದೆ. ಸರ್ವಾಂಗೀನ ಆಟದ ಪ್ರದರ್ಶನ. ಲಾಸ್ಟ್ 3 minutes ಕೊನೆಯ 3 ನಿಮಿಷ. 10-8 10-8 ಅಂತರ 2. ಕೊನೆಯ 3 ನಿಮಿಷಗಳ ಅವಧಿಯ ಘೋಷಣೆಯಾಗಿದೆ. 10-9 10-9 ಪ್ರತಿ ದಾಳಿಯಲ್ಲಿ ಆಕ್ರಮಣ ಮುಂದುವರಿತಾ ಇದೆ. ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ನಿರ್ಧಾರ ಪ್ರಕಟ ಆಗಬೇಕಿದೆ. ಈಚ್ ಪಾಯಿಂಟ್ ಸೂಪರ್ ಟ್ಯಾಕಲ್ ಆ ಭಾಗಕ್ಕೆ ಇಲ್ಲಿ 1 ಅಂಕ. ಅದು ಕೌಂಟ್ ಇಲ್ಲ. 4 ಜನ ಇದ್ದಾರೆ. 8 ಲೈನಲ್ಲಿ ಕ್ರಾಸ್ ಆದ್ರೆ ಮಾತ್ರ. ಲಾಸ್ಟ್ 2 minutes ಫುಲ್ ಟೈಮ್. ಕೊನೆ 2 ನಿಮಿಷ 11-10 ಕದನ. 5 ಡಿಫೆಂಡರ್ಗಳ ಮಧ್ಯೆ
ಪ್ರತಿದಾಳಿ 11ರಲ್ಲಿ ಕಬಡ್ಡಿ ಯಾರೋ ಫೋನ್ ಮಾಡ್ತಾವನಲ್ಲ ಮತ್ತೊಂದು ಹೇಳಲ್ಲ 11 ಸಮಬಲದಲ್ಲಿ ಹೋರಾಟ ಇದೆ. ಫೈಟ್ ಮ್ಯಾಚ್ ಅಲ್ಲಿ ಎದೆ ಬಡಿತ ಹೆಚ್ಚಿಸುವ ಹೋರಾಟ. ಕದನ 11 ಪರಿಣಾಮ ಹೆಜ್ಜೆಯಲ್ಲಿ ಯಾರ ಪರವಾಗಿರುತ್ತದೆ ಹೋರಾಟ, ಎಲ್ಲಿಯ ತನಕ ಹೇಗೆ? ಸಮಯವನ್ನು ಪೂರ್ಣವಾಗಿ ಉಳಿಸಿಕೊಳ್ಳುವಂತಹ ಹೆಜ್ಜೆಯಲ್ಲಿ ದಿಟ್ಟತೆಯ ಪ್ರಯತ್ನ ಕೊಪ್ಪಳದ ವಿರುದ್ಧವಾಗಿ. ಲಾಸ್ಟ್ ಮ್ಯಾಚ್ 11 ಸಮಬಲದಲ್ಲಿ ಯಪ್ಪ ಸ್ಕಾರ್ಪಿಯನ್ ಕಿಕ್ ಮಾಡುವ ಯತ್ನಗಳು ಸವಾಲಿನ ಆಟದ ಮೂಲಕ ಸೊ ಎರಡು ತಂಡಗಳು ಕೂಡ ಟೈ ಕಡೆಗೆ ವಾಲುವಂತ ಯೋಚನೆಯಲ್ಲಿದೆ. ಸೊ ಅಫಿಷಿಯಲ್ಸ್ ಗಳಿಗೆ ಎಕ್ಸ್ಟ್ರಾ ಟೈಮ್ ಔಟ್ ನಲ್ಲಿ ಪಂದ್ಯ ಮುಂದುವರಿಯಲಿದೆ. ಸೂಪರ್ ಟ್ಯಾಗ್ಲಸ್ ಆನ್ ಆಗಿದೆ. ಮುನ್ನಡೆಯ ಅವಕಾಶವನ್ನ ಯಾವ ತಂಡವೂ ಕೂಡ ಉಳಿಸಿಕೊಂಡಿಲ್ಲ. ಮತ್ತೊಂದು ಮೊದಲ ಟೈ ಪಂದ್ಯ ಆಗಲಿದೆ ಆ ಕ್ರೀಡಾಕೂಟದಲ್ಲಿ. ಸಂಸೆ ಕಬಡ್ಡಿ ಕ್ಲಬ್ ಆಯೋಜಿತ ಪಂದ್ಯಾವಳಿಯ ಪುನೀತ್ ರಾಜ್ಕುಮಾರ್ ಕಪ್ ಯಾರು ಗೆಲುವಿನ ಕಡೆಗೆ ಕೊಪ್ಪಳ ವರ್ಸಸ್ ಬೆಂಗಳೂರು. ಬಾಕ್ಲೈನ್ ಇದು ಬೋನಸ್ ಆ ವಾಶ್ರೂಮ್ ಅಲ್ಲ ಈ ವಾಶ್ರೂಮ್ ಅಲ್ಲೇ ಹೋಗೋ ಇಷ್ಟೊಂದು ಅಲ್ಲೇ ಕಾಣಿಸ್ತಲ್ಲ ಜಾಗ ನೋಡ್ಕೊಂಡೇ ಹೋಗ್ಬೇಕು. ಗೋಲ್ಡನ್ ಐದು
ಇವರೇ ಹೊಡಿದ್ದು. ಇವ್ರ ಕೈ ಯಾರು ಆಡ್ತಾರೆ? ನಮ್ಮ ಗುರುಗಳಿಲ್ಲ ಜೆರ್ಸಿ ನಂಬರ್ ಸುಮ್ಮನೆ ಆಡ್ತಾರೆ ನೋಡಿ ಇವರು. 3 ಜನ ಇವರು ಬೆಂಕಿ ಇಲ್ಲಿ